ಕಳೆದ ವರ್ಷ ರಾಮಶಾಸ್ತ್ರಿಗಳ ಮೊಮ್ಮಗ ಯಾರನ್ನೂ ಮದುವೆ ಆದ್ನಲ್ಲ, ಆ ಹುಡುಗಿ ಹೆಸರೇನು? ಗೌರಿನ ದಣಿಗಳೇ? ಹಾಂ, ಗೌರಿನೇ. ಎಲ್ಲಿದ್ದಾರಂತೆ ಈಗ ಅವರು? ಹೇಗಿದ್ದಾರೆ? ಅಯ್ಯೋ ದಣಿಗಳೇ, ಅದೊಂದು ದೊಡ್ಡ ಕತೆ ಬಿಡಿ. ಅವಳ ಮನೆಯವರು ಅವರಿಬ್ರು ಕೊಲ್ಲ ಕಳ್ಸಿದ್ರಂತೆ. ಇದ್ದಕ್ಕಿದ್ದಂತೆ ಹೆಂಗೋ ಏನೋ ಸರಿ ಆಯ್ತಂತೆ. ಅದೆಂಗೋ ಏನೋ ಗೊತ್ತಿಲ್ಲ. ಆಮೇಲೆ ಅವರಿಬ್ರು ಮನೆಯವರು ಅವರಿಬ್ರನ್ನ ಒಪ್ಪಿಸ್ಕೊಂಡು ಮನೆ ತುಂಬಿಸ್ಕೊಂಡ್ರಂತೆ. ಅದಲ್ದೆ ಕೊಡೆ ಅಮಾವಾಸ್ಯೆ ಹಬ್ಬನೂ ಮಾಡಿದ್ರಂತೆ ಅವರಿಬ್ರಿಗೆ. ಕೊಡೆ ಅಮಾವಾಸ್ಯೆನಾ? ಹಾಗಂದ್ರೇನು? ಅಂಥದ್ದೊಂದು ಹಬ್ಬ ಬೇರೆ ಇದೆಯಾ? ಹೌದಮ್ಮ ಶ್ರದ್ಧಾ, ಈಗ ಹೊಸದಾಗಿ ಮದುವೆ ಆದ ಮದುಮಕ್ಳು ಇರ್ತಾರಲ್ಲ, ಅವ್ರನ್ನ ಆಷಾಢದ ಮುಂಚಿನ ಅಮಾವಾಸ್ಯೆಗೆ ತವ್ರ ಮನೆ ಕರೆದು ಬಾಗಿನ ಕೊಟ್ಟು ಅಳಿನಿಗೆ ಕೊಡೆ ಕೊಡ್ತಾರೆ. ಈ ಪದ್ಧತಿ ನಮ್ಮ ಸುತ್ತಮುತ್ತ ಹಳ್ಳಿನಲ್ಲೆಲ್ಲ ತುಂಬಾ ದಿನಗಳಿಂದ ರೂಢಿಯಲ್ಲಿದೆ. ಇದ್ರ ಹಿಂದೆ ಸಾಕಷ್ಟು ಕಾರಣಗಳು ಇವೆ. ಇಂಟ್ರೆಸ್ಟಿಂಗ್. ಆದ್ರೂ ಕೊಡೆ ಯಾಕೆ ಕೊಡ್ತಾರೆ? ಅದು ಅಳಿಯನಿಗೆ ಮಾತ್ರ? ನಿಮ್ಗೂ ಮದ್ವೆ ಆಗ್ಲಿ, ಹಾಗೆಲ್ಲ ತಿಳಿತು. ಅಯ್ಯ, ಅಕ್ಕಂಗ ಮದುವೆ ಆಯ್ತಲ್ದ? ಅವಳಿಗೆ ಅಂತ ಹೇಳುತ್ತೆ, ಎಲ್ಲ ಗೊತ್ತವಳಿಗೆ. ಅದು ಅದು ಅವತ್ತು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯಾರೋ ಹುಡುಗರು ನನ್ನ ಚುಡಾಯಿಸಿದ್ರು. ಆಗ ನನಗೆ ಮದುವೆ ಆಗಿದೆ, ನನ್ನ ಗಂಡನ ಕರೆಸಿ ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ಸುಳ್ಳು ಹೇಳಿದೆ. ಆಗ ಪುಟ್ಟನೂ ಜೊತೆಗಿದ್ದ. ಅದನ್ನು ಕೇಳಿಸ್ಕೊಂಡು ಅವನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ. ಅಷ್ಟೇ ಅಷ್ಟೇ. ಯಾರಮ್ಮ ಅವರು ನಿನ್ನನ್ನು ಚುಡಾಯಿಸಿದ್ದು? ಈ ವಿಷಯ ನನಗೆ ಹೇಳಲೇ ಇಲ್ಲ. ಯಾರಂತೆ ಅವರು? ಅಯ್ಯೋ, ಅದು ತುಂಬ ಹಳೆ ವಿಷಯ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ ಬಿಡಿ ಅಪ್ಪಾಜಿ, ನಾನು ಮ್ಯಾನೇಜ್ ಮಾಡಿದ್ದೀನಿ. ನೋಡಮ್ಮ, ಇನ್ನು ಮುಂದೆ ಇಂಥದ್ದೇನಾದ್ರು ಆದರೆ ಮೊದಲು ಬಂದು ನನಗೆ ವಿಷಯ ತಿಳಿಸ್ಬೇಕು, ಸರಿನಾ? ಹಾಂ, ಸರಿ ಅಪ್ಪಾಜಿ.